ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೂಟೀನ್ ವರ್ಕ್ ಹಾರ್ಡ್ ಡ್ರೀಮ್ ಬಿಗ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ರೆ ನನ್ನ ವಿಡಿಯೋಸ್ ಯಾವಾಗಲೂ ರುಟೀನ್ಸ್ ಆಗಿರುತ್ತೆ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್, ಲಂಚ್ ರುಟೀನ್ ಅಥವಾ ಡಿನ್ನರ್ ರುಟೀನ್, ಬ್ರೇಕ್ಫಾಸ್ಟ್ ರುಟೀನ್, ಈ ರೀತಿ ನನ್ನ ರುಟೀನ್ ವಿಡಿಯೋಸ್ ನಾನು ಇಷ್ಟು ದಿನ ನನ್ನ ಚಾನಲಲ್ಲಿ ಹಾಕ್ತಿದ್ದೆ. ಬಟ್ ಇವತ್ತು ಒಂದು ಸ್ವಲ್ಪ ಅನ್ಬಾಕ್ಸಿಂಗ್ ವಿಡಿಯೋಸ್ನ ಹಾಕೋಣ ಅನ್ಕೊಂಡಿದ್ದೀನಿ. ಸೊ ಒಂದಷ್ಟು ಪಾರ್ಸಲ್ಸ್ ಬಂದಿದೆ ನಂದು, ನಾನೇ ಆರ್ಡರ್ ಮಾಡಿರುವಂಥದ್ದು. ಎಷ್ಟು ದಿನ ಬಂದಂಥ ಪಾರ್ಸಲ್ಸ್ ನಾನು ಓಪನ್ ಮಾಡಿರಲಿಲ್ಲ, ಇವತ್ತು ಓಪನ್ ಮಾಡೋಣ ಅನ್ಕೊಂಡೆ, ಜೊತೆಗೆ ಒಂದು ವ್ಲಾಗ್ ಕೂಡ ಮಾಡೋಣ ಅನ್ಕೊಂಡೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬನ್ನಿ ಓಪನ್ ಮಾಡೋಣ ಹೇಗಿದೆ ಅಂತ. ಸೊ ಫಸ್ಟ್ಲಿ ನಾನು ಇದನ್ನ ಓಪನ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದೇನಂತ ಹೇಳಿದ್ರೆ ಮೈಕ್. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ನಾನು ಇದನ್ನ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಪರವಾಗಿಲ್ಲ, ಹಾಗೆ ವಾಯ್ಸ್ ಓವರ್ ಮಾಡೋಣ, ಚೆನ್ನಾಗೇ ಬರ್ತಿದೆ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡಿಬಿಟ್ಟಿದ್ದೆ. ಆಮೇಲೆ ನನಗೆ ಅನಿಸ್ತು ಇಲ್ಲ, ನಾನು ಮೈಕ್ ಜೊತೆ ಮಾಡಬೇಕು, ಅದರಿಂದ ನನಗೆ ಸ್ವಲ್ಪ ವಾಯ್ಸ್ ಕ್ಲಿಯರೆನ್ಸ್ ಬರುತ್ತೆ ವಿಡಿಯೋದಲ್ಲಿ, ಹಾಗೆ ನಾಯ್ಸ್ ಡಿಸ್ಟರ್ಬೆನ್ಸ್ ಎಲ್ಲ ಕ್ಲಿಯರ್ ಔಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೊಂದು ಮೈಕ್ ಆರ್ಡರ್ ಮಾಡಿದ್ದೀನಿ. ಸೊ ಹೇಗಿದೆ ಏನು ಅಂತ ನೋಡೋಣ. ಚೆನ್ನಾಗಿದ್ರೆ ಇಟ್ಕೊಳ್ತೀನಿ, ಇಲ್ಲ ಅಂದರೆ ರಿಟರ್ನ್ ಮಾಡ್ತೀನಿ. ಸೊ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ದಿಸ್. ಭಯ ಆಗುತ್ತೆ, ಒಂದು ಸ್ವಲ್ಪ ಎಡವಟ್ಟಾದ್ರೂ ರಿಟರ್ನ್ ತಗೊಳಲ್ಲ. ಸ್ವಲ್ಪ ಹುಷಾರಾಗಿ ಓಪನ್ ಮಾಡಬೇಕಲ್ವಾ. ಈ ಮೈಕ್ ತರಿಸಿರೋದೇ ನಾನು ಜಸ್ಟ್ ಬಿಕಾಸ್ ಆಫ್ ಯೂಟ್ಯೂಬ್ಗೆ ಅಂತಾನೆ. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಬೇಕಂತಂದರೆ ನನಗೇನು ಫಸ್ಟ್ ಯೂಟ್ಯೂಬಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಯೂಟ್ಯೂಬ್ ಚಾನಲ್ಸ್ ಬೇರೆಯವ್ರದ್ದೆಲ್ಲ ನೋಡ್ತಿದ್ದೆ, ಬಟ್ ನಾನು ಒಂದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೆಲ್ಲ ಹೇಳಿದ್ದೆ ನಾನು ಡಿಪ್ರೆಷನಲ್ಲಿದ್ದೆ, ಡಿಪ್ರೆಷನ್ ಹೋಗಿದ್ದೆ, ಡಿಪ್ರೆಸ್ ಆಗಿದ್ದೆ ಅಂತ. ಬಟ್ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಇದೆ. ಬಟ್ ಇದು ಕರೆಕ್ಟ್ ಟೈಮ್ ಅಲ್ಲ, ಅದಕ್ಕೂ ಒಂದು ಟೈಮ್ ಬರುತ್ತೆ, ಅವಾಗ ಶೇರ್ ಮಾಡ್ಕೊಳ್ತೀನಿ. ಸೊ ಆ ಒಂದು ಡಿಪ್ರೆಷನ್ ಟೈಮ್ ಇರತ್ತಲ್ವಾ, ಆ ಟೈಮನ್ನು ನಾವು ನಮ್ಮನ್ನು ಬ್ಯುಸಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಆ ಡಿಪ್ರೆಷನಿಂದ ಹೊರಗೆ ಬರ್ತೀವಿ ಅಲ್ವಾ. ಅದರಿಂದ ನಾನು ಹೊರಗೆ ಬರೋಕ್ಕೆ ಇದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ. ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡೆ. ಇದರಿಂದ ಕೆಲವಷ್ಟು ಜನ ಗೊತ್ತಿರೋರೆ ಒಂದಷ್ಟು ಕಮೆಂಟ್ಸ್ ಮಾಡ್ತಾರೆ. ಸೊ ನಾನು ಆ ಕಮೆಂಟ್ಸ್ನೆಲ್ಲ ತಗೊಂಡೇ ಇಲ್ಲ, ಹಿಂಗೆ ಕಿತ್ತು ಹಿಂಗೆ ಹಾಕ್ಬಿಟ್ಟಿದ್ದೀನಿ ಡಸ್ಟ್ಬಿನ್ಗೆ. ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ನಾನು ಯಾವತ್ತೂ ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಲ್ಲ, ಮೊದಲಿಂದನೂ ನಾನು ಹೀಗೇ ಬಂದಿರೋದು. ನನಗೇನು ಅನ್ಸುತ್ತೆ ನಾನು ಅದನ್ನ ಮಾಡ್ತೀನಿ, ಮಾಡಿ ತೀರ್ತೀನಿ. ಅದು ಬೆಳೆಯುತ್ತೋ ಬೆಳೆಯಲ್ವೋ ಅದು ಮುಂದಿನ ಕೆಲಸ, ನೋಡ್ಕೊಳ್ಳೋಣ. ಯೂಟ್ಯೂಬ್ ಚಾನಲ್ ಹೀಗೆ ಇರುತ್ತೋ ಅಥವಾ ಸ್ಟೆಪ್ ಬೈ ಸ್ಟೆಪ್ ಬೆಳೆಯುತ್ತೋ, ಮೈಲ್ ಸ್ಟೋನ್ ರೀಚ್ ಆಗುತ್ತೋ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡ್ಬೇಕಂತ ಮುಂದೆ ಬಂದಿದ್ದೀನಿ. ಸೊ ನಾನು ಮಾಡ್ತೀನಿ. ಅದನ್ನು ಅರ್ಧಕ್ಕೆ ಯಾರೋ ಹೇಳಿದ್ರು, ಯಾರೋ ಏನೋ ಕಮೆಂಟ್ ಮಾಡಿದ್ರು ಅಂತ ಬಿಡುವಂಥ ಜಾಯಮಾನ ನಂದಲ್ಲ. ಸೊ ನಾನೇನೋ ಹಾಗೆ ಸುಮ್ಮನೆ ಬಂದಿಲ್ಲ, ಇದ್ರ ಬಗ್ಗೆ ತಿಳ್ಕೊಂಡು ಬಂದಿದ್ದೀನಿ. ಹಾಗಂತ ನನಗೆ ಎಲ್ಲ ಗೊತ್ತಿದೆ ಅಂತ ಕೂಡ ಅಲ್ಲ. ಅಷ್ಟಾಗಿ ನನಗೇನು ಗೊತ್ತಿಲ್ಲದೆ ಇದ್ರೂ ನನ್ನ ಕೈಲಾಗುವಷ್ಟು ನಾನು ಮಾಡ್ತಾ ಇದ್ದೀನಿ, ಜಸ್ಟ್ ಬಿಕಾಸ್ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಬೇಕಂತ. ಹೊರಗಡೆ ಹೋಗಿ ಕೆಲಸ ಮಾಡುವಂತಹ ಅಪರ್ಚುನಿಟಿ ನಮಗಿದ್ದಿದ್ರೆ ನಾವು ಈ ಫೀಲ್ಡ್ಗೆ ಬರೋ ಅವಶ್ಯಕತೆ ಇರ್ತಾ ಇಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರೆ ಆಗಲೂ ಕೂಡ ಸ್ವಲ್ಪ ಬ್ಯುಸಿ ಆಗ್ತಿದ್ದೆ. ಆವಾಗ ಕೂಡ ನಮಗೆ ಸ್ವಲ್ಪ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರ್ತಾ ಇತ್ತು. ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಅದ್ರ ಕಡೆ ನನ್ನ ಗಮನ ಹೋಗ್ತಾ ಇರಲಿಲ್ಲ. ಸೊ ನನಗೆ ಆಪ್ಷನ್ ಇಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಆಪ್ಷನ್ ಇಲ್ಲ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದ್ದು ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಬಂದು ನನ್ನ ಕೈಲಿ ಆಗುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡೋದಾದ್ರೆ ಮಾಡಿ ಅಲ್ವಾ, ಇಲ್ಲ ಅಂದರೆ ಯಾಕೆ ಈ ರೀತಿ ನೆಗೆಟಿವ್ ಥಾಟ್ಸ್. ಪರವಾಗಿಲ್ಲ, ನೀವು ಹೇಳೋದು ಹೇಳಿ, ನಾನು ಹೌದಾ ಅನ್ಕೊಂಡು ಹ್ಞೂ ಅನ್ಕೊಂಡು ಸುಮ್ಮನಾಗ್ತೀನಿ. ಹೊರತಿಗೆ ಮೈಂಡಿಗೆ ತಗೊಂಡು ಸೀರಿಯಸ್ ಆಗಿ ಯೋಚನೆ ಮಾಡಿ ಹೀಗ ಹಾಗ ಅಂತ ಭಯ ಪಡೋ ವ್ಯಕ್ತಿ ನಾನಲ್ಲ. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಏನಾದರೂ ಮಾಡಬೇಕಂದ್ರೆ ಅದನ್ನ ಮಾಡ್ತೀನಿ. ಅಮ್ಮನ ಪರ್ಮಿಷನ್ ತಗೊಳ್ತಾ ಇದ್ದೆ, ಬಟ್ ಈಗ ಒಂದು ಚೇಂಜ್ ಆಗಿದೆ, ನನ್ನ ಹಸ್ಬೆಂಡ್ ಪರ್ಮಿಷನ್ ತಗೊಳ್ತಾ ಇದ್ದೀನಿ ಅಷ್ಟೇ. ಈಗಲೂ ಅಷ್ಟೇ, ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೇಲೆ ನಾನು ಬರೋದಕ್ಕೆ ನನ್ನ ಹಸ್ಬೆಂಡ್ ಪರ್ಮಿಷನ್ ತಗೊಂಡೆ ನಾನು ಇಲ್ಲಿಗೆ ಬಂದಿರೋವಂಥದ್ದು. ಸೊ ಯಾರೋ ಏನೋ ಹೇಳ್ತಾರೆ ಅಂತ ಏನಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ. ಸೊ ಬನ್ನಿ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ, ಹೆಚ್ಚಾಗಿ ಮಾತಬೇಡ ಅಲ್ವಾ. ಸೊ ಏನಿದೆ ಅಂತ ಗೊತ್ತು ನನಗೆ, ಬಟ್ ಓಪನ್ ಮಾಡೋಕ್ವಾಗ ಭಯ ಆಗುತ್ತೆ. ಇದು ಒಳಗಡೆ ಬಾಕ್ಸ್ ಇದೆ ನೋಡಿ. ವಾವ್, ಗುಡ್ ಪ್ಯಾಕಿಂಗ್, ಚೆನ್ನಾಗಿದೆ ಪ್ಯಾಕಿಂಗು. ಸೊ ಇದಕ್ಕೆ ರಿಟರ್ನ್ ಇದೆ, ನೋಡೋಣ ಹೇಗೆ ಯೂಸ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಆಮೇಲೆ ನಾನು ಈ ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡ್ತೀನಿ. ಸೊ ಇದನ್ನು ಓಪನ್ ಮಾಡಬೇಕು. 2 ಕೊಟ್ಟಿದ್ದಾರೆ. ಇಟ್ಸ್ ಅ ಮೈಕ್, ಅಲ್ಲಿ ಒಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಟ್ಸ್ ಅ ಪೆನ್ ವಿಚ್ ವಿಲ್ ವರ್ಕ್ ಆಸ್ ಅ ಬ್ಲೂಟೂತ್. ಐ ಥಿಂಕ್, ನನಗೆ ಇಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ, ಫಸ್ಟ್ ಟೈಮ್ ತಗೊಂಡಿರೋದ್ರಿಂದ ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ಚಾರ್ಜರ್, ಮೋಸ್ಟ್ಲಿ ಮೈಕ್ ಚಾರ್ಜರ್ ಅನ್ಸುತ್ತೆ. ಇದು ಸಿ ಪಿನ್ ಇದೆ. ಆ್ಯಕ್ಚುಲಿ ಇದು ಐಫೋನ್ ಪಿನ್ ಇದೆ. ಇಫ್ ಇನ್ ಕೇಸ್ ಅವ್ರು ಐಫೋನ್ ಯೂಸ್ ಮಾಡ್ತಾ ಇದ್ರೆ ಸಿ ಪಿನ್ನ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಹೀಗೆ ಈ ಥರ ಹಾಕ್ಕೊಂಡು ಐಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ಸೊ ತುಂಬ ಒಳ್ಳೇದಿದೆ ಅಲ್ವಾ. ಐಫೋನ್ಗೆ ಅಂತ ಸೆಪ್ರೇಟ್ ಏನೋ ಗ್ಯಾಜೆಟ್ ಸಪ್ರೇಟ್ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅವ್ರ ಐಡಿಯಾ ನೋಡಿ ತುಂಬ ಚೆನ್ನಾಗಿದೆ. ಸೊ ಇದರಿಂದ ಏನು ಅಷ್ಟು ಯೂಸ್ ಆಗಲ್ಲ, ಬಿಕಾಸ್ ನನ್ನ ಹತ್ರ ಐಫೋನ್ ಇಲ್ಲ. ಈ ಪಿನ್ ಕೂಡ ಹೆಲ್ಪ್ ಆಗುತ್ತೆ ಐಫೋನ್ ಇರೋರಿಗೆ.
ಸೊ ಇಟ್ಸ್ ಗುಡ್. ಆ್ಯಂಡ್ ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದನ್ನ ಚಾರ್ಜ್ ಮಾಡಬೇಕು ನಾವು. ನಾನು ಹೌ ಟು ಯೂಸ್ ದಿಸ್, ಬಟ್ ಲೆಟ್ ಮಿ ಟ್ರೈ ಟು ಯೂಸ್ ದಿಸ್ ಅಂತ. ಚಾರ್ಜರ್ ಇಲ್ಲಿ ನೋಡಿ, ಚಾರ್ಜ್ ಮಾಡೋಕ್ಕೆ ಕೂಡ ಕೊಟ್ಟಿದ್ದಾರೆ. ಸಿಪಿನಿಂದ ಚಾರ್ಜ್ ಮಾಡಬೇಕು. ಯಾ ಇಟ್ಸ್ ನೈಸ್. ಲೆಟ್ ಮಿ ಟ್ರೈ ದಿಸ್. ನನ್ನ ಹಸ್ಬೆಂಡ್ ಬಂದಮೇಲೆ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಚೆಕ್ ಮಾಡ್ತೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ಎಲ್ಲ, ನನ್ನ ಹಸ್ಬೆಂಡ್ ಟೆಂಪಲ್ ಹೋಗಿದ್ದಾರೆ. ಸೊ ಬಂದಮೇಲೆ ಚೆಕ್ ಮಾಡೋಣ. ನನಗಂತೂ ಇಷ್ಟ ಆಯಿತು. ಒಳ್ಳೆ ಪ್ರಾಡಕ್ಟ್ ಅನ್ಸುತ್ತೆ. ಬಿಕಾಸ್ ಅವರು ಮೊದಲೇ ಥಿಂಕ್ ಮಾಡಿ ಈ ಥರ ಐಫೋನ್ ಕೂಡ ಯೂಸ್ ಆಗುವಂತಹ ಒಂದು ಪಿನ್ ಕೊಟ್ಟಿದ್ದಾರೆ ಅನ್ನುವಾಗ ಚೆನ್ನಾಗಿರುತ್ತೆ ಪ್ರಾಡಕ್ಟ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಮನೇಲಿ ಧೂಪ ಹಾಕಕ್ಕೆ ಒಂದು ಈ ತರ ಪೂಜೆ ಮಾಡಕ್ಕೆ ಇರತ್ತಲ್ವಾ ಸ್ಟ್ಯಾಂಡ್, ಅದು ಬೇಕಿತ್ತು. ಆಕ್ಚುಲಿ ನನಗೆ ತಾಮ್ರದೆಲ್ಲ ತಗೊಳಕ್ ಇಷ್ಟ ಆಗಲಿಲ್ಲ. ಕಪ್ಪಾಗ್ಬಿಡುತ್ತೆ, ಮೇಲೆ ಎಷ್ಟು ತೊಳೆದ್ರೂ ಹೋಗಲ್ಲ, ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಮೀಶೋದಲ್ಲಿ ಈ ಪ್ರಾಡಕ್ಟ್ ನಾನು ನೋಡಿದೆ, ಮಣ್ಣಿನ ಪ್ರಾಡಕ್ಟ್ ಧೂಪ ಹಾಕಕ್ಕೆ. ಸೊ ಹೇಗಿರ್ಬೋದು ಅಂತ ಗೊತ್ತಿಲ್ಲ, ನೋಡಿದಾಗ ನನಗೆ ಇಷ್ಟ ಆಯ್ತು. ಸೊ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ. ಬರೀ ಹೇಗಿದೆ ಅಂತ ನೋಡೋಣ. ಆಮೇಲೆ ಇನ್ನೊಂದು, ಈ ತರ ವಿಡಿಯೋ ಮಾಡ್ಕೊಂಡು ತೆಗೆಯೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಕೂಡ ಇದೆ. ಯಾಕಂದ್ರೆ ಕೆಲವೊಂದ್ಸರಿ ಪ್ರಾಡಕ್ಟ್ ರಿಟರ್ನ್ ತಗೊಳ್ಳಲ್ಲ, ಅವಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಅವಾಗ ಬೇಕಾದ್ರೆ ನಾವು ಈ ವಿಡಿಯೋಸ್ ಮುಖಾಂತರ ನಮ್ಮ ಪ್ರಾಡಕ್ಟ್ ಓಪನ್ ಮಾಡುವಾಗಲೇ ಹೇಗಿತ್ತು ಅಂತ ತೋರಿಸ್ತಾ ರಿಟರ್ನ್ ಮಾಡ್ಬೋದು. ಕೆಲವೊಂದು ಪಾಲಿಸೀಸ್ ಪ್ರಕಾರ ಹಾಗೆ ಇರುತ್ತೆ, ಹಾಗಾಗಿ ಅಷ್ಟೇ. ಮತ್ತೆ ಇನ್ನೊಂದು ಏನಂದ್ರೆ, ನಾವೇನೋ ಆರ್ಡರ್ ಮಾಡಿರ್ತೀವಿ, ಬೇರೆದೇನೋ ಬಂದಿರುತ್ತೆ. ಅವಾಗ ನಾವು ಈ ಥರ ಕ್ರಿಂಪ್ ಇಟ್ಕೊಂಡು ಫಸ್ಟಿಗೆ ನಮ್ಮ ಡೀಟೇಲ್ಸ್ನ ಕ್ಯಾಮ್ರಾಗೆ ನೀಟಾಗಿ ಶೋ ಮಾಡಿ, ಆಮೇಲೆ ಕ್ಯಾಮ್ರಾ ಮುಂದೆ ನಾವು ಈ ರೀತಿ ಪ್ರಾಡಕ್ಟ್ನ ಓಪನ್ ಮಾಡೋದ್ರಿಂದ ಏನೇ ಎಫೆಕ್ಟಿವ್ ಅಥವಾ ಡಿಫೆಕ್ಟಿವ್ ಪ್ರಾಡಕ್ಟ್ ಅಥವಾ ರಾಂಗ್ ಪ್ರಾಡಕ್ಟ್ ಬಂದಿದ್ರೆ ಆರಾಮಾಗಿ ನಾವು ರಿಟರ್ನ್ ಮಾಡ್ಬೋದು. ಇವಾಗಂತೂ ಫ್ಲಿಪ್ಕಾರ್ಟ್ ಮತ್ತೆ ಮೀಶೋದಲ್ಲೆಲ್ಲ ಹೊಸ ಪಾಲಿಸೀಸ್ ಬಂದಿದೆ. ಅವ್ರು ಅಷ್ಟು ಈಸಿಯಾಗಿ ತಗೊಳ್ಳಲ್ಲ. ನಾವು ಕೊಟ್ಟ ಮೇಲೆ ಪ್ರಾಡಕ್ಟ್ನ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಪಿಕ್ಚರ್ ಜೊತೆ ಮ್ಯಾಚ್ ಮಾಡ್ತಾರೆ. ಈ ಪ್ರಾಡಕ್ಟ್ ಇದೇನಾ ಅಂತ ಚೆಕ್ ಮಾಡಿಬಿಟ್ಟು ಅವ್ರು ತಗೊಳ್ಳೋದು. ಸೊ ನೋಡಿ ಎಷ್ಟು ಸೇಫ್ಟಿ ಮೆಷರ್ಸ್ ತಗೊಂಡಿದ್ದಾರೆ ಅಂತ. ನಾನು ಆರ್ಡರ್ ಮಾಡಿರೋದು ಒಂದು ಮಣ್ಣಿಂದು, ಹಾಗಾಗಿ ಮೋಸ್ಟ್ಲಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಥರ್ಮಾಕೋಲ್ ಯೂಸ್ ಮಾಡಿದ್ದಾರೆ, ಹೊಡಿಬಾರ್ದು ಅಂತ ಹೇಳಿ. ಗುಡ್ ಐಡಿಯಾ ಅಲ್ವಾ? ಥರ್ಮಾಕೋಲ್ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಪ್ರಾಡಕ್ಟ್ ಹೊಡಿಯಲ್ಲ. ತುಂಬ ಪೀಸ್ ಮಾಡಿ ಹಾಕಿದ್ದಾರೆ. ಓಪನ್ ಮಾಡೋಣ, ಸ್ವಲ್ಪ ಕಷ್ಟನೇ. ಎಸ್, ಥರ್ಮಾಕೋಲಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಹ್ಯಾಂಡಲ್ ತುಂಬ ಚಿಕ್ಕದಾಯಿತು. ನನ್ನ ಹ್ಯಾಂಡಲ್ ದೊಡ್ಡದಾಗಿರುತ್ತೆ ಅಂದ್ಕೊಂಡೆ. ಇಟ್ಸ್ ಓಕೆ. ಧೂಪ ಹಾಕಕ್ಕೆ ಹೀಗೆ ಇಟ್ಕೊಂಡು ಹಾಕಕ್ಕಾಗಲ್ಲ, ತುಂಬ ಹ್ಯಾಂಡಲ್ ಚಿಕ್ಕದಿದೆ. ನೋಡೋಣ, ಒಂದ್ಸರಿ ನಮ್ಮ ಯಜಮಾನ್ರಿಗೆ ತೋರಿಸ್ತೀನಿ, ಅವರು ಏನಂತಾರೆ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ದೊಡ್ಡದಾಗಿದೆ. ಮನೇಲಿ ಒಂಥರ ಚೆನ್ನಾಗಿ ಅನ್ಸುತ್ತೆ ಅಲ್ವಾ, ಮಣ್ಣಿನ ಮಟ್ಟಿಗೆಗಳು ತಗೊಳ್ಬೇಕಂತ ನನಗಂತೂ ತುಂಬ ಆಸೆ. ಬಟ್ ಇವಾಗ ಅದ್ರ ಕಾಸ್ಟ್ ನೋಡಿದ್ರೆ ಭಯ ಆಗುತ್ತೆ. ಬಿಕಾಸ್ ಒಂದು ಆಲ್ಮೋಸ್ಟ್ ಒಂದು 500 ಲೀಟರ್ದು ಕೂಡ, ಅರ್ಧ ಲೀಟರ್ ಪಾತ್ರೆ ಕೂಡ 600, 700, 800 ರೂಪಾಯಿವರೆಗೆ ಇದೆ. ಅವಾಗೆಲ್ಲ ಮಣ್ಣಿನ ಮಡಿಕೆಲೆ ಮಾಡೋರು, ಅವಾಗ ಮಣ್ಣಿನ ಮಡಿಕೆ ತಗೊಳ್ಳೋರೇ ಇರಲಿಲ್ಲ, ತುಂಬ ಕಡಿಮೆ ರಿಟರ್ನ್ ಮಾಡ್ತಿದ್ರು. ಬಟ್ ಇವಾಗ ಅದಕ್ಕೆ ಡಿಮ್ಯಾಂಡ್ ಆಗಿರೋದ್ರಿಂದ ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಸೊ ನಾನು ಇದಕ್ಕೆ ಆಲ್ಮೋಸ್ಟ್ 130 ಪೇ ಮಾಡಿದೆ ಅಷ್ಟೇ ಅನ್ಸುತ್ತೆ. ತುಂಬ ಚೆನ್ನಾಗಿದೆ, ಐ ಲವ್ಡ್ ಇಟ್. ಬರೀ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ಎಸ್, ಇಟ್ಸ್ ಫ್ರಮ್ ಫಾರ್ಮ್ಲಿ. ನಾನು ಫಾರ್ಮ್ಲಿ ಅನ್ನೋ ಒಂದು ವೆಬ್ಸೈಟ್ ಇಂದ ಈ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡಿದ್ದೆ. ಆನಂತರ ನಾನು ಇದನ್ನು ಅಕಾರ್ಡಿಂಗ್ ಟು ಪ್ರೈಸ್ ಮೇಲೆ ನಾನು ಫ್ಲಿಪ್ಕಾರ್ಟಲ್ಲಿ ಹೋಗಿ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್. ರಿವ್ಯೂಸ್ ಅಂತ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಸೊ ಇದೇ ಪ್ರಾಡಕ್ಟ್ ಆರ್ಡರ್ ಮಾಡೋಣ ಅಂತ ಹೇಳಿ ನಾನು ಫಾರ್ಮ್ಲಿ ವೆಬ್ಸೈಟ್ ವಿಸಿಟ್ ಮಾಡಿದಾಗ ಅಷ್ಟು ದ ಕಾಸ್ಟ್ ವೇರಿಯನ್ಸಸ್ ತುಂಬ ಇತ್ತು ಫ್ಲಿಪ್ಕಾರ್ಟ್ಗೂ ಅಲ್ಲಿಗೂ. ಸೊ ಫ್ಲಿಪ್ಕಾರ್ಟಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಕೆಲವೊಂದು ಪ್ರಾಡಕ್ಟ್ ಪ್ರೈಸಸ್ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದಾಗ ಕಡಿಮೆ ಇತ್ತು ಕಂಪ್ಯಾರಿಟಿವ್ಲಿ. ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನು ತರಿಸ್ಕೊಂಡೆ. ಸೊ ಏನಿದೆ ಏನು ನೋಡೋಣ. ಏನಿರ್ಬೋದು ಒಳಗಡೆ? ಎಸ್, ನನಗೆ ಗೊತ್ತೇ ಇದೆ, ನಿಮ್ಗೆ ಹೇಳ್ತೀನಿ. ಸೊ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ಡಯಟ್ಗೆ ಒಂದಷ್ಟು ಐಟಮ್ಸ್ ಬೇಕೇ ಬೇಕು ನನಗೆ ಡೈಲಿ ರೊಟೀನ್ ಯೂಸ್ಗೆ. ಹಾಗಾಗಿ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಜಸ್ಟ್ ಪ್ಯಾಕಿಂಗ್ ನೋಡಿ ಅವ್ರ ಪ್ರಾಡಕ್ಟ್ಸ್ದು. ಡಯಟ್ಗೆ ತುಂಬ ಹೆಲ್ಪ್ ಮಾಡುವಂಥದ್ದು ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಇದಕ್ಕಂತೂ ನಿಮಗೆ ಕ್ಯಾಪ್ಸೂಲ್ಸ್ ಅಲ್ಲೂ ಸಿಗುತ್ತೆ, ಬಟ್ ಕ್ಯಾಪ್ಸೂಲ್ಸ್ ಅಷ್ಟು ಒಳ್ಳೇದಲ್ಲ ನಮಗೆ ಹೆಲ್ತ್ಗೂ ಕೂಡ. ಹಾಗಾಗಿ ಈ ರೀತಿ ನ್ಯಾಚುರಲ್ ಆಗಿ ನಾವು ಫುಡ್ ಒಳಗಡೆ ಈ ರೀತಿ ಫುಡ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಡಯಟಲ್ಲಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನೀಗ ಆರ್ಡರ್ ಮಾಡಿರುವಂತಹ ಅಷ್ಟು ಸೀಡ್ಸಲ್ಲೂ ಈ ಫ್ಯಾಟಿ ಆಸಿಡ್ ಇದೆ, ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ ಇದಿದೆ. ಸೊ ಬನ್ನಿ ಇನ್ನೊಂದು, ಇದರಲ್ಲಿ ಬಂದ್ಬಿಟ್ಟು 22% ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಸೊ ನೆಕ್ಸ್ಟ್ ನಾನು ತಗೊಳ್ತಾ ಇರೋಂತಹ ಪ್ರಾಡಕ್ಟ್ ಇದು. ಯೂಶುವಲಿ ನಿಮ್ಮ ಮನೇಲಿ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಆಲ್ಮೋಸ್ಟ್ ಇದನ್ನ ಎಲ್ಲ ಯೂಸ್ ಮಾಡ್ತೀರಾ ಅನ್ಕೊಳ್ತೀನಿ. ಆ್ಯಂಡ್ ಇಟ್ಸ್ ಚಿಯಾ ಸೀಡ್ಸ್. ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇದೆ. ಇವಾಗ ಫಾರ್ಮ್ಲಿ ಸೀಡ್ಸ್ ಆಯಿತು, ಚಿಯಾ ಸೀಡ್ಸ್ ಆಯಿತು. ಬನ್ನಿ ನೆಕ್ಸ್ಟ್ ಯಾವುದಂತ ನೋಡೋಣ. ಆ್ಯಂಡ್ ನೌ ಇಟ್ಸ್ ಅ ಪಂಪ್ಕಿನ್ ಸೀಡ್ಸ್. ಎಸ್,
ಸೊ ಪಂಕಿನ್ ಸೀಡ್ಸ್ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ಕಂಟೇನ್ಸ್ ಹೊಂದಿರುತ್ತೆ. ಸೊ ಇದು ಕೂಡ ಹೆಲ್ತ್ಗೆ, ಅದರಲ್ಲೂ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಡಯಟ್ಗೆ ದ ಬೆಸ್ಟ್ ಆಪ್ಷನ್ ಟು ಆ್ಯಡ್ ಇನ್ ಆಲ್ ಯೋರ್ ಫುಡ್ಸ್ ಅಂತ ಹೇಳ್ಬೋದು. ವೆರೆವರ್ ನಿಮ್ಮ ಸಲಾಡ್ಸ್ ಅಲ್ಲಿ ಇರ್ಬೋದು, ನಿಮ್ಮ ಸ್ಮೂದೀಸ್ ಅಲ್ಲಿ ಇರ್ಬೋದು, ಯಾವುದೇ ರೀತಿ ಅಂತ ನಿಮ್ಮ ಡಿಟಾಕ್ಸ್ ಡ್ರಿಂಕ್ಸ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಕ್ರಂಚಿ ಆಗಿರುತ್ತೆ, ಟೇಸ್ಟಿನೂ ಹಾಗೆ ಇರುತ್ತೆ. ಸೊ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇದೆ. ಸೊ ಲಾಸ್ಟ್ಲಿ ಇದು ಕೂಡ ಆಲ್ಮೋಸ್ಟ್ ಎಲ್ಲರ ಮನೇಲೇ ಇರುತ್ತೆ, ವಿಚ್ ಆಲ್ಮೋಸ್ಟ್ ಹೆಲ್ಪ್ಸ್ ಟು ಕಾನ್ಸ್ಟಿಪೇಷನ್ ಪೀಪಲ್ ಅಂತ ಹೇಳ್ಬೋದು. ಕಾನ್ಸ್ಟಿಪೇಷನ್ ಇರೋದು ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಫಸ್ಟ್ಲಿ ನನಗೂ ಕೂಡ ತುಂಬಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದೆ ಅಂತ ನಾನು ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ, ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ರಾಗಿ ಐಟಮ್ಸ್ ತಿಂದಾಗ ನನಗೆ ತುಂಬಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಫ್ಲಾಕ್ಸ್ ಸೀಡ್ಸ್ ನಾನು ಯೂಸ್ ಮಾಡ್ತಾ ಇದ್ದೆ, ಬಟ್ ಈ ನಡುವೆ ಬಿಟ್ಬಿಟ್ಟಿದ್ದೀನಿ. ಸೊ ಏನು ಅಂದ್ರೆ ನನ್ನ ಡೈಲಿ ರೂಟೀನ್ ಅಲ್ಲಿ ಈ ಫ್ಲಾಕ್ಸ್ ಸೀಡ್ಸ್ ನ ಆಡ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ನೀವು ಇದರಲ್ಲೂ ಅಬ್ಸರ್ವ್ ಮಾಡ್ಬೋದು, ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಇಷ್ಟು ಐಟಮ್ಸ್ ನಾನು ಫ್ಯಾಮಿಲಿ ಅವ್ರ ಕಡೆಯಿಂದ ಆರ್ಡರ್ ಮಾಡಿ ತಗೊಂಡಿದ್ದೀನಿ. ದ ಬೆಸ್ಟ್ ಆಪ್ಷನ್ ಫಾರ್ ದ ಡಯಟ್ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಲಾಸ್ಟ್ ಸೀಲ್ ನಾನು ಓಪನ್ ಮಾಡ್ತೀನಿ, ಅದು ಕೂಡ ಫ್ಯಾಮಿಲಿ ಅವ್ರದ್ದೆ. ಸೊ ಇಷ್ಟನ್ನು ಒಟ್ಟಿಗೆ ತೋರಿಸೋಣ ಅಂತ. ಆ್ಯಂಡ್ ದ ಲಾಸ್ಟ್ ಪ್ರಾಡಕ್ಟ್ ಇದು ಕೂಡ ಬಂದು ಫ್ಯಾಮಿಲಿಯಿಂದಾನೇ ನಮಗೆ ಬಂದಿರುವಂಥದ್ದು ಫ್ಯಾಮಿಲಿ ಪ್ರಾಡಕ್ಟ್. ಸೊ ಇದು ನಾನು ಬಾಕ್ಸ್ ಮಾಡೋಣ ಅಲ್ವಾ? ಬನ್ನಿ, ಏನಿದೆ ನನಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ, ತೋರಿಸ್ತೀನಿ. ಸೊ ದಿಸ್ ಸೈಡ್ ಇಸ್ ದ ಬೆಸ್ಟ್. ಬಿಕಾಸ್ ನಾನು ಯಾಕೆ ಈ ಕಡೆ ಅರಿತಾ ಇಲ್ಲ ಅಂತ ನೀವು ಕೇಳ್ಬೋದು. ಇದ್ರ ಮೇಲೆ ಬಿಲ್ ಹಾಕಿರ್ತಾರೆ, ಮತ್ತೆ QR ಕೋಡ್ ಹಾಕಿರ್ತಾರೆ. ನಾವು ಇದ್ರ ಮೇಲೆ ಅರ್ಬಿಟ್ರೆ ಅವ್ರು ರಿಟರ್ನ್ ತಗೊಳ್ಳುವಾಗ 100 ಸರಿ ಚೆಕ್ ಮಾಡ್ತಾರೆ, ಮತ್ತೆ ತಲೆ ತಿಂತಾರೆ ಅವರಂತೂ. ಯಾಕೆ ಇದು ಮಾಡ್ತಿದ್ದೀರಾ, ನನಗೆ ಡೆಲಿವರಿ ಕೋಡ್ ಗೊತ್ತಾಗ್ತಾಯಿಲ್ಲ, ಇದು ಅರ್ಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ. ಸೊ ನಾನು ಹಾಗಾಗಿ ಈ ಕಡೆ ಹರಿಯಕ್ಕೆ ಹೋಗಲ್ಲ. ಬ್ಯಾಕ್ ಸೈಡ್ ಇಲ್ಲಿ ನಾನು ಅರಿತಾ ಇದ್ದೀನಿ, ಎಲ್ಲ ಕಡೆನೂ ಅಷ್ಟೇ. ಬ್ಯಾಕ್ ಸೈಡ್ ನೀವು ಟೇರ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ ರಿಟರ್ನ್ ಮಾಡುವಾಗ. ಸ್ವಲ್ಪ ತಲೆನೋವು ತಪ್ಪುತ್ತೆ. ಹಾಗಾಗಿ ತಲೆ ತಿಂತಾರೆ ಅನ್ನೋದಕ್ಕಿಂತ ಪಾಪ ಅವ್ರಿಗೂ ಅಷ್ಟೇ ಆನ್ಸರ್ ಮಾಡೋಕ್ಕಿರುತ್ತೆ ಕಂಪ್ನೀಸ್ ಅಲ್ಲಿ ಅಲ್ವಾ? ಸೊ ಅವ್ರಿಗೆ ಕ್ವಶನ್ ಮಾಡೋರಿರ್ತಾರೆ. ಸೊ ನಮಗೂ ಪ್ರಾಬ್ಲಮ್ ಆಗಬಾರ್ದು, ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು. ಹಾಗಾಗಿ ಮುಂದೆ ಮಾಡಬೇಡಿ, ಹಿಂದೆ ಬಂದು ಈ ಥರ ಎಲ್ಲಿ ಲೇಬಲ್ ಇರಲ್ವಲ್ಲ ಆ ಥರ ಕಡೆ ನೀವು ಓಪನ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಸ್, ಇದು ಕೂಡ ಫ್ಯಾಮಿಲಿ ಪ್ರಾಡಕ್ಟ್. ಸೊ ಲೆಟ್ ಮಿ ಶೋ ವಾಟ್ ಐ ಹ್ಯಾವ್ ಆರ್ಡರ್ ಅಂತ. ಇಟ್ಸ್ ಅ ಫ್ಯಾಮಿಲಿ ಪ್ರಾಡಕ್ಟ್. ಇದು ಕೂಡ ಫ್ಯಾಮಿಲಿಯ ಪ್ರಾಡಕ್ಟ್. ಇದು ಬಂದ್ಬಿಟ್ಟು ಪ್ರೈಸ್ 480 ಇದೆ. ಮಕಾನ್ ಸೀಡ್ಸ್ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಇಟ್ಸ್ ಕಾಲ್ಡ್ ಆಸ್ ಅ ಲೋಟಸ್ ಸೀಡ್ಸ್. ಲೋಟಸ್ ಸೀಡ್ಸ್ ಇಂದ ಈ ರೀತಿ ಮಕಾನ್ನ ಮಾಡಿರುವಂತಹದ್ದು. ಈ ಮಕಾನ್ ಇಂದ ಏನೆಲ್ಲ ಯೂಸಸ್ ಅಂತ ಹೇಳಿದ್ರೆ ನಿಮ್ಮ ಸ್ಮೂತಿಯಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದರಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮಗೆ ವೇಟ್ ಲಾಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದು ಪ್ರೋಟೀನ್ ರಿಚ್ ಪ್ರಾಡಕ್ಟ್ ಆಗಿರುತ್ತೆ. ಹಾಗೆ ಇದನ್ನ ನಿಮಗೆ ಕ್ರೇವಿಂಗ್ಸ್ ಆದಾಗ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಂಡು ಅದರೊಳಗಡೆ ಸ್ವಲ್ಪ ನೀವು ಜಾಗ್ರಿ ಜ್ಯೂಸ್ ಅಂತ ಹೇಳ್ತೀವಲ್ವಾ, ಇಲ್ಲಾಂದ್ರೆ ಬೆಲ್ಲದ ಪಾಕನ ಸ್ವಲ್ಪ ಅದಕ್ಕೆ ಆಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದ್ರಿಂದ ನಿಮಗೆ ಸ್ವೀಟ್ ಕ್ರೇವಿಂಗ್ ಆದಾಗ ಜಾಗ್ರಿ ಹಾಕೊಳ್ಳಿ. ಜೊತೆಗೆ ಖಾರ ಏನಾದ್ರು ತಿನ್ಬೇಕು ಅಂತಾಗ ಇದೇ ಮಕಾನ ಯೂಸ್ ಮಾಡ್ಕೊಂಡು ಸ್ವಲ್ಪ ಕೊಕೊನಟ್ ಆಯಿಲ್, ಸಾಲ್ಟ್ ಮತ್ತೆ ಪೆಪ್ಪರ್ ಅಥವಾ ಸಾಲ್ಟ್ ಅಥವಾ ಚಿಲ್ಲಿ ಸೀಡ್ಸ್ ಹಾಕೊಂಡು ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ರೇವಿಂಗ್ಸ್ ಇಂದ ಮುಕ್ತಿ ಕೊಡುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ಟೋಟಲಿ ನಾನು 5 ಪ್ರಾಡಕ್ಟ್ಸ್ ಫ್ರಮ್ ಫ್ಯಾಮಿಲಿ ಆರ್ಗ್ಯಾನಿಕ್ಸ್ ಇಂದ ನಾನು ಆರ್ಡರ್ ಮಾಡಿದ್ದೀನಿ. ಸೊ ಎಸ್, ಇಷ್ಟು ಟೋಟಲ್ ಅಮೌಂಟ್ ಕೂಡ ನಿಮಗೆ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಜೊತೆಗೆ ನಾನು ಪೇ ಮಾಡಿರುವಂತಹ ಟೋಟಲ್ ಅಮೌಂಟ್ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇಷ್ಟೇ ಇವತ್ತಿನ ಅನ್ಬಾಕ್ಸಿಂಗ್ ವ್ಲಾಗ್. ಇಷ್ಟು ಪ್ರಾಡಕ್ಟ್ಸ್ ನನ್ನ ಡಯಟ್ಗೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಬನ್ನಿ ಇನ್ನು ಮುಂದೆ ನನ್ನ ಜೊತೆ ಕೂಡ ನೀವು ಜಾಯ್ನ್ ಆಗಿ ಡಯಟ್ಗೆ ಅಂತ ಹೇಳ್ತೀನಿ. ಸೊ ಹೆಲ್ದಿಫೈ ಮೈ ಆ್ಯಪಿಂದ ನನಗೆ ಸ್ವಲ್ಪ ಯೂಸ್ ಆಗ್ತಿದೆ. ನಾನು ಅದರಲ್ಲಿ ಯಾವುದೇ ರೀತಿ ಪೇ ಮಾಡಿ ನನ್ನ ಹೆಲ್ದಿಫೈನ ಕ್ಯಾಲರೀಸ್ನ ಕೌಂಟ್ ಮಾಡ್ತಿಲ್ಲ. ಹೆಲ್ದಿಫೈಯಲ್ಲಿ ಫ್ರೀಯಾಗಿ ಕೂಡ ನೀವು ಕ್ಯಾಲರೀಸ್ ಕೌಂಟ್ ಮಾಡ್ಬೋದು. ಒಂದ್ಸರಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಏನು ತಿಂತಾ ಇದ್ದೀರಾ ಅನ್ನೋದನ್ನ ಫೋಟೋಗ್ರಫಿ ಹಾಕಿದ್ರೆ ಸಾಕು, ಅದರ ಕ್ಯಾಲರೀಸ್ ಅದು ತೋರಿಸುತ್ತೆ. ಸೊ ಆ ಕ್ಯಾಲರೀಸ್ ನೋಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ನಾನು ಹೆಚ್ಚು ಕ್ಯಾಲರೀಸ್ ತಗೊಳ್ತಿದ್ದೇನೆ ಅಥವಾ ಕಡಿಮೆ ಕ್ಯಾಲರೀಸ್ ತಗೊಳ್ತಿದ್ದೇನೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅದರ ಹೆಲ್ಪ್ ತಗೊಂಡು ನಾನು ನನ್ನ ಕ್ಯಾಲರೀಸ್ ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಅದ್ರ ಒಂದು ಐಡಿಯಾ ಬರಬೇಕು ಅಂತ ಹೇಳಿದ್ರೆ, ರೀತಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋಸ್ನ ನೀವು ಫಾಲೋ ಮಾಡಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನನ್ನ ಅನ್ಬಾಕ್ಸಿಂಗ್ ಬ್ಲಾಗ್ನ ನಾನು ಈಗ ಮುಗಿಸ್ತಾ ಇದ್ದೀನಿ. ಸೊ ಎಸ್, ಈಗ ನಾನು ಲಾಸ್ಟಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ದು ಎಷ್ಟು ಪ್ರೈಸ್ ಇದೆ, ಜೊತೆಗೆ ನಾನು ಪೇ ಮಾಡಿರುವಂಥದ್ದು ಏನು ಪ್ರೈಸ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಬನ್ನಿ ನೋಡೋಣ. ಹೆಲೋ, ವೆಲ್ಕಮ್ ಬ್ಯಾಕ್. ಸೊ ನಾನು ಹೇಳಿದ್ನಲ್ವಾ ಏನೆಲ್ಲ ನಾನು ತೋರಿಸ್ತಿದ್ದೀನಿ ಅದರದ ಒರಿಜಿನಲ್ ಪ್ರೈಸ್ ಹಾಗೆ ಆನ್ಲೈನ್ ಪ್ರೈಸ್ ತೋರಿಸ್ತೀನಿ ಅಂತ. ಸೊ ಅದನ್ನು ನಾನು ತೋರ್ಸಕ್ಕಂತ ಬಂದಿದ್ದೀನಿ. ಸೊ ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ಲಿ ಫ್ಲಿಪ್ಕಾರ್ಟಲ್ಲಿ ಹೋಗೋಣ. ಫ್ಲಿಪ್ಕಾರ್ಟಲ್ಲಿ ಹೋಗಿ ಏನೆಲ್ಲ ಪ್ರೈಸಸ್ ಇದೆ ಅದನ್ನ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಸೊ ಕಂಪ್ಯಾರಿಟಿಬಲ್ ಆಗಿ ಒರಿಜಿನಲ್ ಪ್ರೈಸ್ ಜೊತೆಗೆ ಫ್ಲಿಪ್ಕಾರ್ಟಲ್ಲಿ ಇರೋ ಪ್ರೈಸ್ ಎರಡನ್ನೂ ನಿಮಗೆ ತೋರಿಸ್ತೀನಿ ಆಯ್ತಾ. ಫಸ್ಟ್ ಪ್ರಾಡಕ್ಟ್ ನಾವು ಹೋಗೋಣ. ಮಕಾನ್ ತಗೊಂಡಿದ್ದೀನಿ. ಸೊ ಮಕಾನ್ ಪ್ರೈಸ್ ಏನಿದೆ ಗೊತ್ತಾ? 480 ರುಪೀಸ್ ಇದೆ. ನಿಮಗೆ ತೋರಿಸ್ತಾ ಇದ್ದೀನಿ, ಕಾಣಿಸ್ತಿದೆಯಾ? 480 ರುಪೀಸ್ ಇದೆ. ಸೊ ನಾನು ಆನ್ಲೈನಲ್ಲಿ ಇದನ್ನ ನಾನು ಎಷ್ಟು ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸೊ ನಾನು ಬ್ಯಾಕ್ ಬರ್ತೀನಿ. ಸೊ ನೋಡಿ, ನನ್ನ ಆರ್ಡರ್ ಪರ್ಚೇಸ್ ಲಿಸ್ಟ್ ಇದು. ಈ ಆರ್ಡರ್ ಪರ್ಚೇಸ್ ಲಿಸ್ಟ್ ಅಲ್ಲಿ ಫಸ್ಟ್ ಆಪ್ಷನ್ ತಗೊಳ್ತಾ ಇದ್ದೀನಿ. ಒನ್ ಸೆಕೆಂಡ್, ಸ್ವಲ್ಪ ಬ್ರೈಟ್ನೆಸ್ ಇದೆ ಹಾಗಾಗಿ ಕಾಣಿಸ್ತಿಲ್ಲ. ಫಸ್ಟ್ ಆಪ್ಷನ್ ಅಲ್ಲೇ ಬಂದಿದ್ದು ಫ್ಯಾಮಿಲಿ. ಸೊ ಇದು ನನಗೆ ಸಿಕ್ಕಿರುವಂತಹ ಪ್ರೈಸ್ ಬಂದ್ಬಿಟ್ಟು 299 ರುಪೀಸ್. ಕಾಣಿಸ್ತಿದೆಯಾ ನಿಮಗೆ? ಇಟ್ಸ್ 299 ರುಪೀಸ್. ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು ಫ್ಯಾಮಿಲಿ ಪ್ರಾಡಕ್ಟ್.
ಸೊ ನಿಮಗೆ ಆಕ್ಚುಯಲ್ ಪ್ರೈಸ್ ಕೂಡ ನಾನು ತೋರಿಸಿದೆ. ಆಕ್ಚುಯಲ್ ಪ್ರೈಸ್ಗಿಂತ ನಾನು ಪರ್ಚೇಸ್ ಮಾಡಿರುವಂಥ ಪ್ರೈಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ಆಕ್ಚುಯಲ್ ಪ್ರೈಸ್ ಬಂದು 480 ರುಪೀಸ್, ನಾನು ಪರ್ಚೇಸ್ ಮಾಡಿರುವಂತಹ ಪ್ರೈಸ್ ಬಂದು 299 ಅಂದರೆ 300, ಆಲ್ಮೋಸ್ಟ್ ನಿಮಗೆ 180 ರುಪೀಸ್ ಈ ಪ್ರಾಡಕ್ಟ್ನ ನೀವು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಸೇವ್ ಆಗ್ತಿರುವಂತಹ ಪ್ರೈಸ್. ಸೊ 180 ರುಪೀಸ್ ನಾನು ಈ ಒಂದು ಪ್ರಾಡಕ್ಟಲ್ಲಿ ಫ್ಲಿಪ್ಕಾರ್ಟಿಂದ ಸೇವ್ ಮಾಡಿದೆ. ಸೊ ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ, ಓಕೆನಾ. ಸೊ ಫ್ಯಾಮಿಲಿ ಪ್ರೀಮಿಯಂ ಚಿಯಾ ಸೀಡ್ಸ್, ಈ ಚಿಯಾ ಸೀಡ್ಸ್ ಪ್ರೈಸ್ ಒರಿಜಿನಲ್ ಪ್ರೈಸ್ ನೋಡೋಣ. ಸೊ ಒರಿಜಿನಲ್ ಪ್ರೈಸ್ ಬಂದು 199 ಇದೆ, ಕಾಣಿಸ್ತಿದ್ಯಾ? ಇಟ್ಸ್ 199 ಅಂಡ್ ಲೆಟ್ ಸಿ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಇದನ್ನ ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಬ್ಯಾಕ್ ಮಾಡ್ತೀನಿ, ಆರ್ಡರ್ಸ್ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಇದನ್ನ ನಾನು ಕಾಂಬೋ ಪ್ಯಾಕ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಕಾಂಬೋ ಪ್ಯಾಕ್ ಆಗಿರೋದ್ರಿಂದ ಲಿಟ್ರಲಿ ಸೆಪ್ರೇಟ್ ಪ್ರೈಸಸ್ ಇರುತ್ತೆ ಅಲ್ವಾ. ಸೊ ಯಸ್, ನೋಡಿ ಈಗ ನನ್ನ ಆರ್ಡರ್ ಲಿಸ್ಟ್ ನಲ್ಲಿ ಥರ್ಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನೋಡ್ತಾ ಇದ್ದೀರಾ? ಇದು 4 ಪ್ಯಾಕೆಟ್ಸ್ ಇಂದ ನಾನು ಕಾಂಬೋ ಪ್ಯಾಕೇಜ್ನ 4 ಪ್ಯಾಕೆಟ್ಸ್ ತಗೊಂಡಿದ್ದೀನಿ. ಟೋಟಲ್ ಪ್ರೈಸ್ ಇಷ್ಟು. ಸೊ 399, 400 ರುಪೀಸ್ಗೆ ನೋಡಿ 399 ಕಾಣಿಸ್ತಿದೆಯಾ? ಬಟ್ ಪ್ರೂಫ್ ಅಲ್ಲಿ ನಾನು ತೋರಿಸ್ತಾ ಇರುವಂಥದ್ದು. ಸೊ ಟೋಟಲ್ ಈ 4 ಪ್ಯಾಕೇಜ್ ಏನಿದೆ, ಫ್ಲಾಕ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಜೊತೆಗೆ ಚಿಯಾ ಸೀಡ್ಸ್, ಈ 4 ನಾನು ಕಾಂಬೋ ಪ್ಯಾಕ್ ಅಲ್ಲಿ ತಗೊಂಡಿದ್ದು 399 ರುಪೀಸ್ಗೆ. ಸೊ ಈ 399 ರುಪೀಸ್ಗೂ ಜೊತೆಗೆ ಇದರ ಮೇಲಿರುವಂತಹ ಕ್ರಿಪ್ ಮೇಲಿರುವಂತಹ ಒರಿಜಿನಲ್ ಪ್ರೈಸ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಟೋಟಲಿ ಎಷ್ಟಾಗುತ್ತೆ ಅಂತ ನೋಡೋಣ. ಇದು ಒಂದು 199 199 ಪ್ಲಸ್ 199 ಪ್ಲಸ್ ಸನ್ಫ್ಲವರ್ ಸೀಡ್ಸ್ 480 rupees. 480 rupees ಪ್ಲಸ್ ಈಗ ಬಂದು ಪಂಪ್ಕಿನ್ ಸೀಡ್ಸ್ 229 rupees. 229 rupees ಪ್ಲಸ್ ಫ್ಲಾಕ್ ಸೀಡ್ಸ್ 330 rupees. ಕಾಣಿಸ್ತಿದೆ ಅನ್ಸುತ್ತೆ, MRP 330 rupees. ಸೊ ಎಸ್, ನೋಡಿ ಟೋಟಲ್ ಆಗಿ ನಮಗೆ ಸಿಕ್ಕಿದ್ದು ಇಷ್ಟು. ಟೋಟಲ್ ಪ್ರೈಸ್ 1238, ಟೋಟಲ್ ಪ್ರೈಸ್ ಆಫ್ ಆಲ್ ದಿಸ್. ಸೊ ಈಗ ಇದರಲ್ಲಿ ನಾವು ಮೈನಸ್ ಮಾಡೋಣ, ನಾನು ಎಷ್ಟು ಪೇ ಮಾಡಿದ್ದೀನಿ ಟೋಟಲ್ 4 ಕಾಂಬೋ ಪ್ಯಾಕ್ಸ್ ಇಂದ ಫ್ಲಿಪ್ಕಾರ್ಟ್ ಇಂದ ಅಂತ. ಸೊ ವಾಪಸ್ ಫ್ಲಿಪ್ಕಾರ್ಟ್ ಆಪ್ಷನ್ಗೆ ಹೋಗೋಣ, ಮತ್ತೆ ಇಲ್ಲಿ ನೋಡೋಣ ನಾನು 399 ರುಪೀಸ್ಗೆ ಪರ್ಚೇಸ್ ಮಾಡಿರುವಂಥದ್ದು. ಸೊ ಮೈನಸ್ 399 ಮಾಡೋಣ, minus 399, 839 rupees. ಸೊ ನಾವೀಗ ಟೋಟಲ್ ಆಗಿ 839 ರೂಪಾಯಿನ ಈ ಒಂದು ಪ್ರಾಡಕ್ಟ್ ಇಂದ ನಾವು ಸೇವ್ ಮಾಡ್ಕೊಂಡಿದ್ದೀವಿ. ಹೇಗೆ ಅಂದರೆ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ. ಸೊ ನಾನು ನಿಮಗೆ ಒಂದು ಅಡ್ವೈಸ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಪ್ರಾಡಕ್ಟ್ ಇರ್ಬೋದು, ಒಂದು ಸರಿ ಫ್ಲಿಪ್ಕಾರ್ಟ್ ಅಲ್ಲಿ ರೇಟ್ ಜಾಸ್ತಿ ಇದ್ದಾಗ ಅಮೆಝಾನ್ ಅಲ್ಲಿ ಕಡಿಮೆ ಇರುತ್ತೆ, ಅಮೆಝಾನ್ ಅಲ್ಲಿ ಕಡಿಮೆ ಇದ್ದಾಗ ಫ್ಲಿಪ್ಕಾರ್ಟ್ ಅಲ್ಲಿ ಜಾಸ್ತಿ ಇರುತ್ತೆ. ಆ ರೀತಿ ಫ್ಲಕ್ಚುಯೇಷನ್ಸ್ ನಿಮಗೆ ಆಗ್ತಾ ಇರುತ್ತೆ. ಇದೇ ಪ್ರಾಡಕ್ಟ್ಸ್ ಒಂದೊಂದ್ಸರಿ ಮೀಶೋದಲ್ಲಿ ಕೂಡ ಸಿಕ್ಕಿದಾಗ ಅಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು, ಶಾಪ್ಸಿಯಲ್ಲಿ ಕೂಡ ಕಡಿಮೆ ಇರ್ಬೋದು. ಈ ರೀತಿ ಆನ್ಲೈನ್ ಪ್ರಾಡಕ್ಟ್ಸ್ ಅಲ್ಲೆಲ್ಲ ನಾನು ಸ್ವಲ್ಪ ಕ್ರೇಜ್ ಇರೋದ್ರಿಂದ ನಾನು ಚೆಕ್ ಮಾಡಿ ಹುಡುಕಿ ಎಲ್ಲದನ್ನು ಒಂದೇ ಕಡೆ ನೋಡಿ ಎಲ್ಲದರ ಪ್ರೈಸ್ ಸರ್ಚ್ ಮಾಡಿ ಯಾವ್ದು ಬೆಟರ್ ಅನ್ಸುತ್ತೆ, ಯಾವ್ದು ಕಡಿಮೆ ಅನ್ಸುತ್ತೆ, ನಾನು ಅಲ್ಲಿ ಪರ್ಚೇಸ್ ಮಾಡ್ತೀನಿ. ಯಾಕಂದ್ರೆ ಅದರಿಂದ ಸ್ವಲ್ಪ ಸೇವಿಂಗ್ಸ್ ಆಗುತ್ತಲ್ವಾ. ಕಂಜೂಸ್ ಅಂತ ಅಲ್ಲ, ಬಟ್ ಸೇವಿಂಗ್ಸ್ ಆಗೋದು ನಮಗೆ ಅಂದ್ರೆ ಹೌಸ್ ವೈಫ್ಗೆ ಸ್ವಲ್ಪ ದುಡ್ಡು ಸಿಗೋದೇ ಕಡಿಮೆ ಅಂತದ್ರಲ್ಲೂ ತಿಂಗಳಿಗೆ ಒಂದ್ಸರಿ 1000 or 2000 ಖರ್ಚಿ ಕೊಡೋ ಖರ್ಚಲ್ಲಿ ನಾವು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಎಸ್ ಅಲ್ವಾ. ಸೊ ನೀವು ನೋಡಿದ ಹಾಗೆ ಇವಾಗ ನನಗೆ ಎಷ್ಟು ಸೇವ್ ಆಯಿತು. ಎಸ್, ಇಷ್ಟೇ ಇವತ್ತಿನ ವ್ಲಾಗ್ ಬಂದು. ಸೊ ಇನ್ನು ಮುಂದೆ ವಿಡಿಯೋಸ್ ಬರುತ್ತೆ ನಂದು. ನನ್ನ ಎಲ್ಲ ಥರದ ವಿಡಿಯೋಸನ್ನು ನೀವು ನೋಡಿ, ನನ್ನ ಡೈಲಿ ರುಟೀನ್ಸನ್ನು ನೋಡಿ, ಹೀಗೆ ಮಧ್ಯದಲ್ಲಿ ಈ ಥರದ ಒಂದು ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅನ್ಬಾಕ್ಸಿಂಗ್ ವ್ಲಾಗ್, ಹಾಗೆ ಇನ್ನು ಮುಂದೆ ಏನಾದರೂ ಪರ್ಚೇಸ್ ಮಾಡಿದಾಗ ಅನ್ಬಾಕ್ಸಿಂಗ್ ವ್ಲಾಗ್ ಮಾಡ್ಬೋದು, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಟ್ರಾವೆಲ್ ವ್ಲಾಗ್ ಮಾಡ್ಬೋದು, ಫಂಕ್ಷನ್ಸ್ ಅಂದಾಗ ಫಂಕ್ಷನ್ಸ್ ವ್ಲಾಗ್, ಈ ರೀತಿ ವ್ಲಾಗ್ಸ್ನ ನಾನು ಅಪ್ಡೇಟ್ ಮಾಡ್ತಾ ಬರ್ತೀನಿ ನಿಮ್ಮ ಜೊತೆಗೆ ಒಂದಷ್ಟು ನನ್ನ ಲೈಫ್ ಸ್ಟೋರೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ದೀನಿ. ಸೊ ಫಾರ್ ದ್ಯಾಟ್ ನನ್ನ ಹಸ್ಬೆಂಡ್ ನಾನು ಒಪ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ. ನನ್ನ ಜೊತೆ ವಿಡಿಯೋದಲ್ಲಿ ನೆಕ್ಸ್ಟ್ ಇಲ್ಲ ಅವ್ರಿಗೆ ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನನ್ನ ಹಸ್ಬೆಂಡ್ ಒಪ್ಕೊಳ್ತಾರೋ ಇಲ್ವೋ ಅಂತ. ಒಪ್ಕೊಳ್ಳಲ್ಲ, ಆಲ್ಮೋಸ್ಟ್ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು, ತುಂಬ ಕನ್ವಿನ್ಸ್ ಮಾಡಬೇಕು, ಆಮೇಲೆ ಒಪ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ, ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇಷ್ಟು ಪ್ರಾಡಕ್ಟ್ಸ್ನ ಲಿಂಕ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಂದ್ರೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಕೂಡ ನನ್ನ ಡಯಟ್ ಸೀರೀಸ್ ಅಥವಾ ಡಯಟ್ ರುಟೀನ್ ಹೇಗಿದೆ ಹೀಗೆ ಫಾಲೋ ಅಪ್ ಆಗುತ್ತೆ ಅಂತ ಹೇಳ್ತಾ, ನನ್ನ ರುಟೀನ್ನ ನೀವು ಕೂಡ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಹೇಗಿತ್ತು ಮತ್ತು ಏನಾದರೂ ತಪ್ಪಿದ್ರೆ ಏನು ಸರಿ ಮಾಡ್ಕೊಳ್ಬೇಕು ಅಂತ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಥವಾ ಮುಂದಿನ ರುಟೀನಲ್ಲಿ. ಆ್ಯಂಡ್ ಸಿ ಯು ಸೂನ್ ಆ್ಯಂಡ್ ಬಾಯ್.